ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂದ್ಬಿಟ್ಟಿದೆ. ನಾನಿಲ್ಲಿ ಬೆಳಗ್ಗೆನೇ ನುಗ್ಗೆ ಸೊಪ್ಪನ್ನು ತೊಗೊಬಂದಿದ್ರು, ಅದನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಅದು ತಂದಿದ ತಕ್ಷಣ ಬಿಡಿಸ್ಕೊಳ್ತಿದ್ರೆ ಘಮ ಘಮ ಅಂತ ಇರುತ್ತೆ. ಬಿಡಿಸೋದಕ್ಕೆ ತುಂಬ ಟೈಮ್ ಬೇಕು, ಯಾಕಂದರೆ ಅದು ತುಂಬ ಹೆರೆನೇ ಹಾಗೆ ಮುರ್ಕೊಬಂದಿದ್ರು. ಎಲ್ಲದನ್ನು ಬಿಡಿಸ್ಕೊಳೋ ಅಷ್ಟರಲ್ಲಿ ತುಂಬ ಟೈಮ್ ಆಯಿತು. ಕ್ಲೀನಾಗಿ ಅದು ಕಡ್ಡಿ ಇರುತ್ತಲ್ಲ, ಅದು ಬಿಡಿಸೋದೇ ತುಂಬ ಟೈಮ್ ಹಿಡಿಯುತ್ತೆ. ಬಿಡಿಸ್ಕೊಂಡು ಕಡ್ಡಿ ಇದ್ದರೆ ಅದು ಚೆನ್ನಾಗೋದಿಲ್ಲ. ನೀವು ಏನಾದರೂ ಇವತ್ತು ಕಿತ್ಕೊಬಂದು ನಾಳೆ ಯೂಸ್ ಮಾಡೋಂಗಿದ್ರೆ ಒಂದು ಬಟ್ಟೆಯಲ್ಲಿ ದೊಡ್ಡ ಇದೆಲ್ಲ ತೆಗೆದು ಹಾಕ್ಬಿಟ್ಟಿದೆ, ಕಡ್ಡಿ ತೆಗೆದು ಇವಾಗ ನಾನು ಬಿಡಿಸ್ತಾ ಇದ್ದೀನಲ್ಲ ಆ ರೀತಿದು ಬಟ್ಟೆಯಲ್ಲಿ ಸುತ್ತಿ ಇಟ್ಟರೆ ನಾಳೆಗೆ ಅದು ಕಡ್ಡಿ ಎಲೆ ಎಲ್ಲ ಉದ್ರುಕೊಂಡು ಬರೀ ಕಡ್ಡಿ ಅಷ್ಟೇ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಅದನ್ನು ಸ್ವಲ್ಪ ಕೈಯಿಂದ ಇದು ಮಾಡಿದ್ರೆ ಬಂದುಬಿಡುತ್ತೆ. ಅದು ತೆಗೆದು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಾನು ಇವತ್ತೇ ಸಾಂಬಾರು ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ನಾನಿಲ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಈಗ ಚಿಕ್ಕ ಕಡ್ಡಿಗಳನ್ನು ತೆಗಿತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕಡ್ಡಿಗಳು ಇದ್ದರೆ ಸೊಪ್ಪು ತಿನ್ನುವಾಗ ಕಡ್ಡಿ ಸಿಗುತ್ತೆ, ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಕಡ್ಡಿ ಎಲ್ಲ ತೆಗೆದು ಹಾಕಿ ಬರೀ ಸೊಪ್ಪಷ್ಟೇ ನಾನು ತಗೊಳ್ತಾ ಇದ್ದೀನಿ. ತುಂಬ ಟೈಮ್ ಹಿಡಿಯುತ್ತೆ ಇದು ಸೊಪ್ಪು ಕ್ಲೀನ್ ಮಾಡೋಕ್ಕೆ, ಒಂದು ಇಬ್ಬರಾದರೂ ಬೇಕು. ನೋಡ್ಬೋದು ನೀವಿಲ್ಲಿ. ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಯಿತು. ಆಚೆ ತುಂಬ ಚೆನ್ನಾಗಿ ಬಿಸಿಲು ಬಿಟ್ಟಿತ್ತು, ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿಲಿಗೆ ಹೋಗೋಣ ಅಂದ್ಬಿಟ್ಟಿದೆ. ಆಚೆ ಹೋದೆ, ನಾನು ಹೋಗಿಬಿಟ್ಟಿದ್ದೆ. ಸ್ವಲ್ಪ ಬಿಸಿಲನ್ನ ಕಾಸ್ಕೊಂಡು ಬಂದೆ. ಇಲ್ಲಿ ಟೀ ಮಾಡಿದ್ದಿತ್ತು, ಅದು ಸ್ವಲ್ಪ ಕುಡಿಯೋಣ, ಗಂಟೆ ಯಾಕೋ ಗಸ ಅಂತ ಆಯಿತು. ಅದಕ್ಕೋಸ್ಕರ ಸ್ವಲ್ಪ ಟೀ ಇತ್ತು, ಕುಡಿದ್ಬಿಡೋಣ ಅಂದ್ಬಿಟ್ಟಿದೆ. ತೊಗೊಂಡು ನಾನು ಇವಾಗ ಸೈಡ್ ಕಡೆ ಹೋಗಿದ್ದೀನಿ. ಅಲ್ಲಿ ತುಂಬ ಚೆನ್ನಾಗಿ ಬಿಸಿಲು ಬಿಟ್ಟಿತ್ತು. ಬಿಸಿಲಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಅಂದ್ಬಿಟ್ಟಿದೆ, ಹೋದೆ. ನೋಡ್ಬೋದು ನೀವಿಲ್ಲಿ ತುಂಬ ಚೆನ್ನಾಗಿ ಬಿಸಿಲು ಬಿಟ್ಟಿತ್ತು. ಯಾವ ಬಿಸಿಲು ಬಿಡುತ್ತೆ, ಯಾವ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗ. ಹೂಗಳೆಲ್ಲ ಬಿಟ್ಟಿದ್ದು, ಪೂಜೆಗೆ ಹೂ ಕಿತ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ. ಹಾಗೆ ಹೂ ಕಿತ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬಿಟ್ಟಿದೆ. ನಾನಿಲ್ಲಿ ಹೂವೆಲ್ಲ ಕಿತ್ಕೊಂಡೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ನಾನು ಸಾಂಬಾರು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ನಾಷ್ಟ ಮಾಡಿ ನಮಗೆ ಸಾಂಬಾರು ರೆಸಿಪಿನ ತೋರಿಸೋ ಅಷ್ಟರಲ್ಲಿ 11 o'clock ಆಗಿತ್ತು. ಇವಾಗ ನಾನು ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ, ಮೊದಲನೇದಾಗಿ ನೀರಿಟ್ಟಿದ್ದೀನಿ. ನೀವು ಆ್ಯಕ್ಚುಲಿ ಗೊತ್ತಿರುತ್ತೆ ಸೊಪ್ಪು ಸಾಂಬಾರು ಯಾವ ರೀತಿ ಬಸ್ಸಾಂಬಾರು ಮಾಡ್ಕೊಡೋದು, ಅದೇ ರೀತಿ ನಾನು ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ನೀರು ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ಇಟ್ಕೊಳ್ಳಿ. ನಾನಿಲ್ಲಿ 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳಬೇಕು. ಇವಾಗ ನೀಟಾಗಿ ನಾನು 2 ಸಲ ಬೇಳೆನ ತೊಳ್ಕೊತೀನಿ. 2 ಸಲ ತೊಳ್ಕೊಂಡಿದ್ದಾಯಿತು. ತೊಳ್ಕೊಂಡು ಇವಾಗ ಕುದೀತಾ ಇರೋ ನೀರಿಗೆ ನಾನು ಬೇಳೆ ಬೇಯಿಸೋಕ್ಕೆ ಕುದಿಯೋಕ್ಕೆ ನೀರಿಟ್ಟಿದ್ನಲ್ಲ, ಆ ನೀರಿಗೆ ಬೇಳೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಳೆ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೋಬೋದು. ನಾನಿಲ್ಲಿ ನಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಬೇಳೆ ಕುದಿ ಬಂದಿದೆ. ಇಲ್ಲಿ ಸೊಪ್ಪು ಕ್ಲೀನಾಗಿ 2 ಸಲ ತೊಳ್ಕೊಳ್ತೀನಿ. ನೀಟಾಗಿ 2 ಸಲ ತೊಳ್ಕೊಂಡು ಇವಾಗ ಬೇಳೆ ಇಟ್ಕೊಂಡಿದ್ದೀನಿ. ಬೇಳೆ ಬೆಂದಿದ್ದಾಗಿದೆ. ಇದು ತುಂಬ ಬೇಳೆ ಬೇಯಿಸಬೇಡಿ, ಏಕೆಂದರೆ ಸೊಪ್ಪಲ್ಲಿ ಚೆನ್ನಾಗಿ ಬೇಳೆ ಬೇಯಬೇಕು. ನೋಡೋದಕ್ಕೆ ಸೊಪ್ಪು ಸಾಫ್ಟಾಗಿದ್ದಂಗೆ ಇರುತ್ತೆ, ಆದರೆ ತುಂಬ ಹೊತ್ತು ಬೇಯಬೇಕು ಸೊಪ್ಪು. ಇಲ್ಲಿ ಬೇಳೆ ಸಾಂಬಾರಿಗೆ ಸ್ವಲ್ಪ ಎತ್ತಿಟ್ಕೊಂಡೆ, ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಬೇಳೆ ಎತ್ತಿಟ್ಕೊಂಡು ಈಗ ತೊಳೆದಿಟ್ಕೊಂಡಿರೋ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ. ಅದು ನೋಡೋದಕ್ಕೆ ಇಷ್ಟು ಸೊಪ್ಪಾಗುತ್ತೆ, ಬೆಂದರೆ ಸ್ವಲ್ಪನೇ ಆಗುತ್ತೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಟೊಮೊಟೊ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ ಬರೀ ಹುಣಸೆಹಣ್ಣು ಹಾಕ್ಕೋಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಸಾಂಬಾರಿಗೆ. 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ತುಂಬ ಖಾರ ಇದೆ, ಸಾಕು ಅಂದ್ಬಿಟ್ಟಿದೆ. ಇಲ್ಲಿ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಜೀರಿಗೆ, ಕಾಳುಮೆಣಸು, 1 ಸ್ಪೂನು ಕೊತ್ತಂಬರಿ ಪುಡಿ, ಇಷ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ಕೊಬ್ಬರಿ ನೋಡಿ ಯೂಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ.
ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಕಾಳು ಮೆಣಸು ಬೇಕಂದರೆ ನೀವು ಇನ್ನೂ ಸ್ವಲ್ಪ ತೊಗೋಬೋದು, ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ಬೇಯಿಸಿಟ್ಕೊಂಡಿರೋ ಬೇಳೆ ತೆಗೆದಿಟ್ಕೊಂಡಿದ್ನಲ್ಲ ಅದು ಕೂಡ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ರುಬ್ಕೊಂಡಿದ್ದಾಯಿತು. ಈ ಕಡೆ ಬೇಳೆ ಸೊಪ್ಪು ಕೂಡ ಬೆಂದಿದೆ. ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ನೋಡೋದಕ್ಕೆ ಸಾಫ್ಟಾಗಿರುತ್ತೆ ಸೊಪ್ಪು, ಆದರೆ ತುಂಬ ಹೊತ್ತು ಬೇಕು ಬೇಯೋದಕ್ಕೆ. ಚೆನ್ನಾಗಿ ನೀವು ಒಂದು ಸ್ವಲ್ಪ ತಿಂದು ನೋಡಿ ಆಮೇಲೆ ಬೆಂದಿದೆ ಅಂತ ಅಂದ್ಕೋಬೋದು. ಹಾಗೆ ಕೈಯಲ್ಲಿ ಮುಟ್ಟಿ ನೋಡಿದರೆ ಅದು ಗೊತ್ತಾಗೋದಿಲ್ಲ. ಅಲ್ಲಿ ಸೊಪ್ಪಿಗೆ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಕಡೆ ಒಂದು ಬಾಣಲೆಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಕೂಡ ಹಾಕ್ಕೊಂಡು ಸೊಪ್ಪಿಗೆ ಒಗ್ಗರಣೆ ಇದು ಈರುಳ್ಳಿ ಕೂಡ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತೀನಿ. ನಾನಿಲ್ಲಿ ಕಟ್ಟನ್ನು ಆಮೇಲೆ ಸೊಪ್ಪನ್ನು ಬಸ್ತಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಕಟ್ಟು ಬಂದಿದೆ ನನಗೆ. ಸೊಪ್ಪಿಲ್ಲಿ ಬೆಂದಿದ್ದಾಗಿದೆ, ತುಂಬ ಚೆನ್ನಾಗಿ ಬೆಂದಿತ್ತು ಸೊಪ್ಪು. ಈ ಸೊಪ್ಪನ್ನು ನಾನೀಗ ಒಗ್ಗರಣೆ ಹಾಕಬೇಕು. ಅದನ್ನು ನಾವು ಹಾಗೆ ಹಾಕೋದಿಲ್ಲ, ಸ್ವಲ್ಪ ಕೈಯಲ್ಲಿ ಹಿಂಡಿ ರಸ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗಿತೀನಿ. ತುಂಬ ಏನು ಡ್ರೈ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಡ್ರೈ ಮಾಡಿಕೊಂಡು ಆ ರಸ ಎಲ್ಲ ತೆಗೆದು ಇವಾಗ ಒಗ್ಗರಣೆ ಮಾಡಿಟ್ಕೊಂಡಿದ್ನೆಲ್ಲ ಸೊಪ್ಪಿಗೆ ಅದಕ್ಕೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೊಬ್ಬರಿ ಬೇಕಿದ್ರೆ ನೀವು ತುರಿದು ಹಾಕ್ಕೋಬೋದು. ನಾನು ಇಲ್ಲಿ ಸಾಕು, ತುಂಬ ಸೊಪ್ಪಿತ್ತು ಅಂದ್ಬಿಟ್ಟಿದೆ, ಕೊಬ್ಬರಿ ಏನು ಹಾಕ್ಕೊಂಡಿಲ್ಲ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ನಾನು ಇದು 2 ಮನೆಗೆ ಸಾಂಬಾರು ಮಾಡ್ಕೊಂಡಿರೋದು ನೋಡ್ಬೋದು ನೀವಿಲ್ಲಿ. ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಸಿ ಮಾಡ್ಕೋಬೇಕು. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಅದಾದಮೇಲೆ ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೋಬೇಕು. ಮಸಾಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ. ಅದು ಸ್ವಲ್ಪ ಸ್ಮೆಲ್ ಬರೋವರೆಗೂ ಎಣ್ಣೆಯಲ್ಲೇ ಮಸಾಲೆನ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಸೊಪ್ಪಿನ ಕಟ್ಟು ನೀರಿದೆಯಲ್ಲ ಅದರಲ್ಲೇ ಮಿಕ್ಸಿ ಜಾರನ್ನು ತೊಳೆದು ಹಾಕ್ಕೊಳ್ತೀನಿ. ಇವಾಗ ಆ ಮಿಕ್ಸಿ ಜಾರೆಲ್ಲ ತೊಳೆದು ಹಾಕ್ಕೊಂಡಿದ್ದಾದಮೇಲೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ ಹುಣಸೆಹಣ್ಣು ಅದು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪಿನ ಕಟ್ಟಲ್ಲೇ ನಾನು ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಣಸೆ ಹುಳಿ ಎಷ್ಟು ಬೇಕು ಹುಳಿ ನೋಡಿಬಿಟ್ಟಿದೆ ಯೂಸ್ ಮಾಡ್ಕೊಳ್ಳಿ. ಇವಾಗ ಬಸ್ತಿಟ್ಕೊಂಡಿರೋ ನಾನು ಸೊಪ್ಪಿನ ಕಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಮೊದಲೇ ಸೊಪ್ಪಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ, ನೋಡಿಬಿಟ್ಟಿದೆ ನೀವು ಉಪ್ಪನ್ನು ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಏನಕ್ಕೆ ಅಂದರೆ ಇದು ನುಗ್ಗೆ ಸೊಪ್ಪು ಸ್ವಲ್ಪ ಕಹಿ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಯೂಸ್ ಮಾಡಬೇಕು. ಇಲ್ಲಾಂದರೆ ಸಾಂಬಾರು ಸ್ವಲ್ಪ ಕಹಿ ಆಗುತ್ತೆ. ಹಾಗೆ ಊಟ ಮಾಡ್ಬೋದು, ಬಟ್ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಸಾಂಬಾರು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಇಳಿಸ್ಕೋಬೇಕು. ಇಲ್ಲಿ ರೆಡಿಯಾಗಿದೆ ಸೊಪ್ಪು, ಸಾಂಬಾರು, ಅನ್ನ, ಬಿಸಿ ಬಿಸಿ ಅನ್ನಕ್ಕೆ ಸೊಪ್ಪು ಸಾಂಬಾರು, ಒಂದು ಉಪ್ಪಿನಕಾಯಿ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ, ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಇವತ್ತಿನ ವಿಡಿಯೋ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನುಗ್ಗೆ ಸೊಪ್ಪಿನ ಸಾಂಬಾರು ಬಸ್ಸಾಂಬಾರು ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ನುಗ್ಗೆ ಸೊಪ್ಪು ತಿನ್ನಬೇಕು ಅಂತಾರೆ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದರಲ್ಲಿ ಕಬ್ಬಿಣಾಂಶ ಆಮೇಲೆ ಐರನ್ ಎಲ್ಲ ಇರುತ್ತೆ, ತುಂಬ ಒಳ್ಳೆಯದು. ಒಂದು ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು, ಸ್ವಲ್ಪನೂ ಕಹಿ ಗಿಹಿ ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್. ಓಕೆ ಬಾಯ್.